जा तू बस चालू श्रीपाद बलगुंपे ಹೋರಾಟ ಸಲ ಚಾರ್ಜ್ ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಎಲ್ಲ ರೀತಿ ಗಣಗಾಪುರದಲ್ಲಿ ಇಬ್ಬರು ಹುಡುಗರು ಅಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ, ಒಬ್ಬ ಯುವಕ ಪ್ರಾಣ ಕಳ್ಕೊಂಡಿದ್ದಾನೆ, ಬಂದಂಥ ಭಕ್ತಾದಿಗಳು ಪ್ರಾಣ ಕಳ್ಕೊಂಡಿರುವಂಥ ಸ್ಥಿತಿ ಗಣಗಾಪುರದಲ್ಲಿ ನಿರ್ಮಾಣ ಆಗಿದೆ. ಅಯೋಧ್ಯೆ ಮತ್ತು ಕಾಶಿಯಲ್ಲಿ ಯಾವ ರೀತಿಯಾಗಿ ಬ್ಯಾರಿಕೇಡ್ ಸಿಸ್ಟಮ್ ಇದೆಯೋ ಅದೇ ರೀತಿಯಾಗಿ ಸಿಸ್ಟಮ್ ನಿರ್ಮಾಣ ಆಗಿದೆ. ಅದರ ಜೊತೆಗೆ ಗಣಗಾಪುರದಲ್ಲಿ ಅಗ್ನಿಶಾಮಕ ಠಾಣೆ ನಿರ್ಮಾಣವಾಗಬೇಕು. ಗಣಗಾಪುರದಲ್ಲಿ ಏನು ಇವತ್ತು ದಿವಸ ಪ್ರಾಣ ಕಳ್ಕೊಳ್ತಾ ಇದ್ದಾರೋ ಆ ಅಗ್ನಿಶಾಮಕ ಠಾಣೆ ನಿರ್ಮಾಣ ಆಯಿತು ಅಂತಂದರೆ ಸಂರಕ್ಷಣೆ ನೀಡುವಂಥ ಸ್ಥಿತಿಯಲ್ಲಿ ಇದು ಕೆಲಸ ಮಾಡುತ್ತಿರುವಂಥದ್ದು. ಇನ್ನೊಂದು ಹೇಳಬೇಕಂತಂದ್ರೆ ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಿಸಬೇಕು. ಇಲ್ಲದಂಥ ಸ್ಥಿತಿ ನಮ್ಮೂರಲ್ಲಿ ನಿರ್ಮಾಣ ಆಗಿದೆ. ಎಲ್ಲ ಒಂದು ಶೌಚಾಲಯ ನಿರ್ಮಾಣ ಆಯಿತು ಅಂತಂದರೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಲ್ಲ. ಒಂದು ದೊಡ್ಡ ಪಾರ್ಕಿಂಗ್ ವಾಹನ ಎಲ್ಲಿ ಇಲ್ಲಾದಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತಿನ ದಿವಸ ಅಲ್ಲಿ ಹೊರಗಡೆ ನೋಡಿದಾಗ ಪ್ರೈವೇಟ್ ಜಾಗದಲ್ಲಿ ನಿಲ್ಲುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ದೊಡ್ಡದಾಗಿರುವಂಥ ನಿರ್ಮಾಣ ಆಗಿದೆ. ಇನ್ನೊಂದು ಸಂಗಮ ಕ್ಷೇತ್ರ ಅಂತ ಹೇಳ್ಬೇಕು. ಗಣಗಾಪುರದಲ್ಲಿ ಶ್ರೇಷ್ಠವಾಗಿರುವಂಥ ಸ್ಥಾನ ಅದಿಲ್ಲ ಇಂಗ್ಲೀಷಿನ ಮಾತಾಡ್ತೀನಿ ಯಾರು ಸ್ಥಾನ ಸಂಗಮ. ಅಲ್ಲಿ ಇಷ್ಟರ ಮಟ್ಟಿಗೆ ಒಂದು ಮಲಿನವಾಗಿರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಅಂತಂದರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಮಲಿನವಾಗಿದೆ. ಆ ಒಂದು ಕ್ಷೇತ್ರವನ್ನು ಸಂಪೂರ್ಣವಾಗಿ ಸ್ವಚ್ಛತೆ ಮಾಡಿ ಅಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಲ್ಲಿ ಎಲ್ಲ ಗಮನ ವಹಿಸಿ ಅಲ್ಲಿ ಸಂಪೂರ್ಣವಾಗಿ ಸ್ವಚ್ಛತೆ ನಿರ್ಮಾಣ ಆಗಬೇಕು. ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆ ಆಗಬೇಕು. ಅಲ್ಲಿರುವಂಥ ಭಕ್ತಾದಿಗಳಿಗೆ ಒಂದು ಒಳ್ಳೆಯ ಅನುಕೂಲ ಆಗುವಂಥ ಸ್ಥಿತಿಯನ್ನು ಅವರು ನಿರ್ಮಾಣ ಮಾಡಿಕೊಡ್ಬೇಕು ಎನ್ನುವಂಥದ್ದು ನನ್ನ ಒಂದು ಆಗ್ರಹ ಮತ್ತು ನನ್ನ ಸಮಸ್ತ ಗಣಗಾಪುರದ ಆಗ್ರಹ. ಮಾತಾಡು ಗುಂಟು ಮಾತಾಡ್ಬೇಕು ಮಾತಾಡು ತಿಳಿಯಲ್ಲ ಇಂಗ್ಲೀಷ್ನಾಗ ಮಾತಾಡ್ತಾರೆ ಅಂತ ಇವತ್ತಿನ ಈ ಹೋರಾಟವನ್ನು ಉದ್ದೇಶಿಸಿ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರ್ತಕ್ಕಂಥ ಗುಂಡೂರಾವ್ ಹೊಸಮನಿ ಸರ್ ಅವರು ಮಾತನಾಡಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಮೊದಲಿಗೆ ನಮ್ಮ ದೇಶದ ಮಾಜಿ ಪ್ರಧಾನಿಗಳಾದ ಮನಮೋಹನ್ ಸಿಂಗ್ ಅವರು ಅನಾರೋಗ್ಯದ ನಿಮಿತ್ತ ಅವರು ನಿಧನರಾಗಿದ್ದಾರೆ. ಅವರ ಆತ್ಮಕ್ಕೆ ಭಗವಂತನು ಶಾಂತಿ ನೀಡಲಿ. ಮನಮೋಹನ್ ಸಿಂಗ್ ಇವರು ಒಬ್ಬರು ಶಾಸ್ತ್ರಜ್ಞನಾಗಿದ್ದರು. ಸುಮಾರು ಬಾರಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಇವರು ಹಣಕಾಸು ಮಂತ್ರಿಯಾಗಿದ್ದರು.
ಹಣಕಾಸು ಮಂತ್ರಿ ಆಗಿದ್ದಾಗ ಒಂದು ನಮ್ಮ ದೇಶದಲ್ಲಿ ಆರ್ಥಿಕ ಮಟ್ಟವನ್ನು ಬಹಳ ಮುಖ್ಯ ಪಾತ್ರ ವಹಿಸಿದ್ದರು. ಒಂದು ಸಂಘ ರಿಜಿಸ್ಟರ್ ಮಾಡಿಕೊಂಡು ಸಮನ್ವಯಕರು ಇಟ್ಕೊಂಡು ಒಂದು ಉಗ್ರವಾದ ಹೋರಾಟ ಮಾಡಿದಾಗ ಪ್ರತಿಯೊಂದಕ್ಕೆ ನಮಗೆ ನ್ಯಾಯ ಸಿಗ್ತದ, ಪ್ರತಿಯೊಂದಕ್ಕೆ ನ್ಯಾಯ ಸಿಗ್ತದ. ನಾವು ಇಟ್ಟಲ್ಲಿ ಯಾರು ಹೇಳಿದ ಮಾರ್ಗದಲ್ಲಿ ಹೋಗ್ತಾ ಇಲ್ಲ. ನಮ್ಮಲ್ಲಿ 4 ಟೀಮ್ಗಳು. ನಾವು ಗೃಹ ಮಂತ್ರಿ ಗುಜರಾತ್ನಲ್ಲಿ ಒಬ್ಬ ರೌಡಿ ಶೀಟರ್ ಕಳ್ಳತನ ದರೋಡೆಕೋರ ಕೊಲೆಯ ಸುಲಿಗೆ ಈ ರೀತಿ ಸುಮಾರು ಹತ್ಯಾಕಾಂಡಗಳನ್ನು ಮಾಡಿದಂತ ಅಮಿತ್ ಶಾ ಇವತ್ತು ಬಾಬಾ ಸಾಹೇಬರು ಕಟ್ಟಿಸಿದಂತ ಒಂದು ಸದನದಲ್ಲಿ ಅವರ ಬಗ್ಗೆ ಕೀಳಾಗಿ ಮಾತನಾಡುತ್ತಾರೆ. ಬಂಧುಗಳೇ, ಅಂಬೇಡ್ಕರ್ 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 ಅಂತ ಸಲ ಅಂತೀರಿ.
ಒಂದ್ ಸಲ ಭಗವಾನ್ ಹೆಸರು ತಗೊಂಡ್ರ ದೇವ್ರ ಹೆಸರು ತಗೊಂಡ್ರ 7 ಜನ್ಮಕ್ಕೆ ನಿಮಗೆ ಪುಣ್ಯ ಸಿಗುತ್ತದೆ ಅಂತೇಳಿ ಒಬ್ರು ಗೃಹ ಮಂತ್ರಿ ಹೇಳ್ತಾನಂದ್ರೆ ಇದು ನಾಚಿಗೇಡಿ ವಿಷಯ ಬಂಧುಗಳೇ. ಅಂತ ಒಂದು ಉಗ್ರವಾದ ಹೋರಾಟವನ್ನ ಮೊನ್ನೆ 24 ತಾರೀಕು ಕಲಬುರಗಿಯಲ್ಲಿ ನಡೀತು. ತಾವೆಲ್ಲರೂ ಕಂಡಿದ್ದೀರಿ. ದಲಿತ ಸಂಘಟನೆ ಇರಲಿ, ಎಲ್ಲ ಸಂಘಟನೆದವರು ಭಾಗವಹಿಸಿದ್ರು. ಅವ್ರವ್ರ ಸಂಘಟನೆ ಒಳಗೆ ಅವ್ರ ವೈಯಕ್ತಿಕ ವಿಷಯಗಳು ಏನೇನು ಇತ್ತು ಅಲ್ಲಿ, ಅವು ಯಾವೂ ತರಲಿಲ್ಲ. ಆ ದಿವಸ 24 ತಾರೀಕು ಎಲ್ಲರೂ ಸೇರ್ಕೊಂಡ್ರು. ಪ್ರತಿಯೊಂದು ಜಾತಿ ಧರ್ಮ ಪ್ರತಿಯೊಂದು ಪಕ್ಷದವರು ಎಲ್ಲ ಸಂಘಟನೆದವರು ಸೇರ್ಕೊಂಡು ಮಾಡಿದಾಗ ಆ ಹೋರಾಟ ಸಕ್ಸಸ್ ಆಯ್ತು ಮೊನ್ನೆ 24ರಂದು. ಯಾವುದು ನಮ್ಮ ವೈಯಕ್ತಿಕ ಏನೇ ಇರಲಿ, ಊರ ಅಭಿವೃದ್ಧಿ ಬಂದಾಗ, ಒಂದು ಅನ್ಯಾಯದ ಎದುರ ಹೋರಾಟ ಮಾಡಬೇಕಾದಾಗ ನಾವೆಲ್ಲರೂ ಅಂದಾಗ ನಮ್ಮೂರ ಒಂದು ಸುಧಾರಣೆ ಆಗಕ್ಕೆ ಸಾಧ್ಯ ಅದ. ಅದಕ್ಕೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಸುಮಾರು ಇಲ್ಲಿ ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ಲ ನಮ್ಮಲ್ಲಿ. ಇವತ್ತು ಪಾರ್ಕಿಂಗ್ ವ್ಯವಸ್ಥೆ ಏನದ, ಹುಣ್ಣಿಗೊಮ್ಮೆ ಗಾಡಿಗಳು 2 ಕಿಲೋಮೀಟರ್ ದೂರ ನಿಂತಿರ್ತಾವ. ಯಾತ್ರಿಕರು ಕುಂಡ್ರು BP ಶುಗರ್ದವರು ಅಲ್ಲಿ ನಿಂತು ಬಿಡ್ತಾರ. ಅಲ್ಲಿಂದ ಇಲ್ಲಿ ರೂಮ್ಗಳು ಇಲ್ಲಿ ಬಾಡಿಗೆ ಮಾಡಿರ್ತಾರ, ನಡ್ಕೊತ್ ಬರಬೇಕು. ಅವ್ರ ಪರಿಸ್ಥಿತಿ ಏನದ, ಅವ್ರಿಗೆ ರಾತ್ರಿ ಹೇಳದಲ್ಲಿ ಚಾ ಕುಡ್ಲಿಕ್ಕೆ ಒಂದು ಹೋಟೆಲ್ ಇಲ್ಲ, ನೀರಿಲ್ಲ, ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ನಮ್ಮ ದೇವಸ್ಥಾನಕ್ಕೆ ಬರತಕ್ಕಂತ 1 ವರ್ಷಕ್ಕೆ 4-5 ಕೋಟಿ ರೂಪಾಯಿ ಅಲ್ಲಿ ಹೋಗ್ತದ. ಅಲ್ಲಿ ಎಣಸೋದು ಅಷ್ಟೇ ನೋಡ್ತೇವೆ, ಮೀಡಿಯಾದೊಳಗ ಕ್ಯಾಮ್ರಾದಾಗ ನೋಡ್ತೇವೆ, ಬರೀ ಎಣಸೋದು ಅಷ್ಟೇ. ಆ ಎಣಸೋದು ದುಡ್ಡು ಎಲ್ಲೋಯ್ತು, ಅದ್ರ ಓಚಾರ ಎಲ್ಲೋಯ್ತು, ಯಾವ ಬ್ಯಾಂಕಿಗೆ ತುಂಬಿದ್ರು? ಇವತ್ತು ಅಲ್ಲಿ ವಾಹನ ಕರ ವಸೂಲಾತಿ ಮಾಡ್ತಾರ. ಸುಮ್ಮನೆ ನೀವು ಅಬ್ಸರ್ವ್ ಮಾಡ್ರಿ, ನಿಂತಿ ಸ್ವಲ್ಪ ದೂರ ನಿಂದ್ರಿ, ಅಲ್ಲಿ ಟಿಕೆಟೇ ಕೊಡಂಗಿಲ್ಲ, ದುಡ್ಡು ತಗೋತಾರ. ಕಾಲಾವಕಾಶ ಕೊಡೋದು ಯಾರೇ ಆಗಲಿ ನಮ್ಮ ಸಲುವಾಗಿ. ಹೀಗಾಗಿ ನಾವು ಅವ್ರು ಯಾರೇ ಇರಲಿ ಅವ್ರಿಗೆ ಹೇಳೋ ಮತ್ತು ನಮ್ಮ ಸಂಬಂಧಪಟ್ಟ ಕೆಲಸಗಳು ನೋಡ್ಕೊಳ್ಳೋ ಅಂತೇಳಿ ಹೇಳುತ್ತಾ, ಇಲ್ಲಿ ಆಗಮಿಸಿದಂತ ಎಲ್ಲರಿಗೂ ಮತ್ತು ನಮ್ಮ ಈ ಒಂದು ಪೊಲೀಸ್ ಸಿಬ್ಬಂದಿಯವರಿಗೂ ಮತ್ತು ನಮ್ಮ ಪತ್ರಕರ್ತದವರು ಮತ್ತು ಮೀಡಿಯಾದವರು ಬಂದಿದ್ದೇವೆ, ಅವರಿಗೂ ಈ ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಈ ಒಂದು ವೇದಿಕೆ ಮೇಲೆ ಮಾತನಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತ ಈ ನಮ್ಮ ಈ ಯುವ ಬ್ರಿಗೇಡ್ ಇವರಿಗೂ ಮತ್ತು ಸಂಘಟನೆ ಎಲ್ಲರಿಗೂ ನನ್ನ ಅನಂತ ಕೃತಜ್ಞತೆಗಳು. ಜೈ ಭೀಮ್. ಯಾವುದೇ ಆಮಿಷಗಳಿಗೆ, ಯಾವುದೇ ಕೊಟ್ಟು ಬೆದರಿಕೆಗಳಿಗೆ ಹೆದರದೆ ಗಣಗಾಪುರದವರೆಲ್ಲರೂ ಒಗ್ಗಟ್ಟಾಗಿ ಗಣಗಾಪುರದ ಅಭಿವೃದ್ಧಿಗಾಗಿ ಹೋರಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತಕ್ಕಂಥ ಗುಂಡೂರಾವ್ ಹೊಸಮನಿಯವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಇನ್ನೋರ್ವರು ಗಣಗಾಪುರ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ದಿಗಂಬರ್ ಡಾಂಗೇಶ್ವರ್ ಅವರು ಒಂದೆರಡು ತಮ್ಮ ಅನಿಸಿಕೆಗಳನ್ನು ಈ ಹೋರಾಟದ ಕುರಿತು ಮಾತನಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದಾರೆ. ಇವತ್ತಿನ ಶ್ರೀ ಕ್ಷೇತ್ರ ದೇವಾಲ ಗಣಗಾಪುರದ ದತ್ತ ಮಹಾರಾಜರ ಪಾದಗಳಿಗೆ ನಮಸ್ಕರಿಸುತ್ತಾ, ಹಾಗೂ ಇವತ್ತಿನ ಒಂದು ನಾವೆಲ್ಲರೂ ಸೇರಿರುವ ಈ ಒಂದು ರಸ್ತೆ ತಡೆ ಮತ್ತು ಹೋರಾಟಕ್ಕೆ ದಾರಿ ಹಾಕಿದಂತ ವಿಠಲ್ ಯರೂರವರ ಯುವ ಬ್ರಿಗೇಡ್ ಮತ್ತು ಶ್ರೀದತ್ತ ಆಟೋ ಯೂನಿಯನ್ ಇವರಿಗೆ ನಾವು ಬೆಂಬಲವನ್ನು ಕೊಟ್ಟು ಈ ಸ್ಟ್ರೈಕ್ಗೆ ನಾವು ಬಂದಿದ್ದೇವೆ. ಕಾರಣ ಗಣಗಾಪುರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಎಲ್ಲರೂ ಕಲಿತು ಇಲ್ಲಿ ಕೂತಿದ್ದೇವೆ. ಇಲ್ಲಿ ಏನಪ್ಪ ಅಂದ್ರೆ ಇವತ್ತೊಂದು ದಿವಸ ತ್ರಾಸ ಆಗ್ತದೆ ಎಲ್ಲರಿಗೂ, ಅದು ಗೊತ್ತಾಗಬೇಕು ಎಲ್ಲರಿಗೂ. ಇವತ್ತು ನಾವು ಇಲ್ಲಿ ಸ್ಟ್ರೈಕ್ ಮಾಡ್ಲತ್ತೀವಿ, ಆ ಕಡೆ ಎಲ್ಲರೂ ಒಬ್ಬವರು ಗಾಡಿ ಹೋಗ್ತಾರ. ಅದಕ್ಕೆ ಇವತ್ತಿಂದ ಹಾಲಿನ ಬಂದ್ ಮಾಡಿದೆವು, ಎಲ್ಲರೂ ಇಲ್ಲಿ ನೋಡಿ ಬರ್ಲಾಗ್ತವೆ. ಈಗ ಇಲ್ಲಿ ಮಾಡಲಿಲ್ಲ ಅಂದ್ರೆ ಒಂದು ನಾವು ಚೌಡಾಪುರ ಬಂದ್ ಮಾಡಿದ್ರೆ ಎಲ್ಲರೂ ಬರ್ತಾರೆ. ಇವತ್ತು ತಹಸೀಲ್ದಾರ್ ಬರ್ತಾರ, MLA ಬರ್ತಾರೆ, ಎಲ್ಲರೂ ಬರ್ತಾರೆ. ಅದಕ್ಕೆ ನಮ್ಮಲ್ಲಿ ಬಹಳ ಸಮಸ್ಯೆ ಅದ. ಬಂದಂತ ಬಸ್ ಕೆಳಗಂತಾರವ್ರು ಏನಪ್ಪಾ ಸಂಗಮ್ ಕೊಡ್ತೀವಿ, ಕಾಲ ಮುಳು ಸುತ್ತವ, ಅದು ರೋಡ್ ಇಲ್ಲ, ಗಟ್ರೆ ಇಲ್ಲ. ಈ ಸದ್ ನೋಡುವಾಗ ಅಲ್ಲಿ ನಮ್ಮ ಪಾಪಳೇಶಿ ಮತ್ತ ರುದ್ರಪಾದ ಕೋಟಿ ತೀರ್ಥದಲ್ಲಿ ಒಂದು ಮಳಕ ಮಠ ಇರ್ತಾವ ನೀರು, ಓಸು ಗಟ್ರಗಳು ನೀರು ಅಲ್ಲೇ, ಅವು ಸಂಡಾಸಗಳು ಅಲ್ಲೇ, ಬಾತ್ರೂಮ್ ಅಲ್ಲೇ ಹೇಳೋಣ ಅಂದ್ರೆ ಪಂಚಾಯತ್ ಸತ್ಯ ಪಂಚಾಯತಿ ಬರೋದು ಏನು ಕೊಡ್ತಾ ಬಜೆಟ್ ಬರೋದು ಅರ್ಧಕ್ಕೆಲ್ಲ ಪರ್ಸೆಂಟೇಜ್ ಇರ್ತಾರೆ. ಅದಕ್ಕೇನಪ್ಪ ದೇವಸ್ಥಾನ ಕೋಟೆ ಇರ್ಲೇ ಬರ್ತದ, ಎಲ್ಲಿನೋ ಹೋಗ್ತಾವ, ಏನ್ ತರೋ ಎಕಡೆ ಹೋಗ್ತಾವ ಗೊತ್ತಿರಲ್ಲ. ಅದಕ್ಕೆ ಅದೇನಪ್ಪ ದೇವಸ್ಥಾನದವರು, ನಮ್ಮ DC ಅವರು, ಮತ್ತೆ MLA ಅವರು, MP ಅವರು ಎಲ್ಲರೂ ಏನಪ್ಪ ಸಹಕರಿಸಿ
ಗಣಗಾಪುರ ಬಂದು ಮೊದಲ ಏನೊಂದು 6 ದೊಡ್ಡ ಘಟನೆಗಳು ಬರ್ತಾವ. ಗಣಗಾಪುರದ ನೀರು ಹುಟ್ಟು ಅಲ್ಲೇ ಹೋಗ್ತಾವ. ಅವು 5 ವರ್ಷ ತೀರ್ಥಗಳು ಎಲ್ಲೋ ಅಲ್ಲೇ ಹೋಗ್ತಾವ ಉಸು ನೀರು. ಅದಕ್ಕೇನಪ್ಪ ಅಂದ್ರೆ ಏನ್ ಹೇಳ್ತಾರಪ್ಪ ಅಂದ್ರೆ ದೋಷಪ್ಪ ಅಂದ್ರೆ ಬ್ಯಾಡ ಅಂತಾರಪ್ಪ ಅಂತ ಹೇಳ್ತಾರೆ. ಯಾರು ಬ್ಯಾಡಲ್ಲ, ಓಪನ್ ಚರಂಡಿ ಮಾಡ್ತೀವಿ ಅಂದ್ರೆ ಬ್ಯಾಡ ಅಂತಾರ ಅಷ್ಟೇ. ಒಳಚರಂಡಿ ದೊಡ್ಡ ದುನಿಯಾದ ಗುಲ್ಬರ್ಗದ ದೊಡ್ಡ ದೊಡ್ಡ ಚರಂಡಿ ಮಾಡ್ತಾರೆ. ಆ ತರ ಏನಪ್ಪ ಅಂದ್ರೆ MLA MP ನಾವು ಹುಡುಗರೆಲ್ಲ ಸರ್ಕಾರ ಮಾಡಿ ಇಲ್ಲಿ ಸರ್ ಮ್ಯಾಲ್ ಬ್ಯಾಡ ಅಂತಾರಲ್ಲ, ಒಳಚರಂಡಿ ಮಾಡಿ ದೊಡ್ಡ ದೊಡ್ಡಪ್ಪ ಅಂದ್ರೆ ಚರಂಡಿಗಳು ಮಾಡೋದಂತ ನೀರು ಹೊರಗೋಗ್ಬೇಕು. ನೀವು ಎಲ್ಲರೂ ಕೇಳಿದ್ರೆ ಬ್ಯಾಡ ಅಂತಾರೆ, ಬ್ಯಾಡ ಅಂದ್ರೆ ಯಾರು ಬ್ಯಾಡಲ್ಲ. ಒಳಗೆ 3 ಫೀಟ್ ಒಳಗೆ ನಮ್ದಿರಲ್ಲ, ಗೌರ್ಮೆಂಟ್ ಇರುತ್ತೆ. 3 ಫೀಟ್ ಒಳಗೆ ಯಾಕೆ ಹೊಡಿಸಿದ್ರು ಹೋಗಿ ನಮ್ಮ ಬೇಸ್ ದಾಟಿದ್ರಪ್ಪ ಅಂದ್ರೆ ಗಂಗಾಪುರ ನೀರು ಒಳಗೆ ರೊಕ್ಕ ಬಿದ್ರು ಕಾಣಿಸ್ತಾವ. ನಾವು ಸಣ್ಣವರಿದ್ದಾಗ ಒಳಗೆ ರೊಕ್ಕ ಕಾಣಿಸ್ತಿದ್ವು. ಇವತ್ತಿನ ನಮ್ಮ ಮಾಡಿ ನಮ್ಮ ಕನ್ನಡಲ್ಲಿ ಅಷ್ಟೊಂದು ಇರ್ಪಾದ್ರೆ ಹೊಲಸಾಗ ಏನನ್ನ ನೋಡಿ ಚಿದಾನಂದರಲ್ಲಿ ಅವ್ರಿಗೆ ಹೇಳ ಸಾಕೇ ನಾವು ಸಂಘ ಸರ್ಕೊಂಡು ಹೋಗ್ತಾನೆ ಆಗಿಲ್ಲ. ಬರಪ್ಪ ನಾವು ತಹಸೀಲ್ದಾರ್ ತೋರಿಸಿದ್ರು ಏನ್ ಮಾಡ್ಲಿಕ್ಕೆ ಇರಲ್ಲ ಅವರು. ಅದೇ ಹೇಳಿದ್ರೆ ದೇವಸ್ಥಾನ ಹೇಳ್ತಾರೆ. ಅದಕ್ಕೇನಪ್ಪ ಇವತ್ತು ತಹಸೀಲ್ದಾರ್ ಬರ್ಲಿಲ್ಲಪ್ಪ ಅಂದ್ರೂ ಕೂಡ ಇವತ್ತು MLA ಅವ್ರು ಬರ್ಲಿಲ್ಲ ಕೂಡ ಏನೋ ಒಂದು ಸಹಕಾರ ಕೊಟ್ಟು ಬಂದ್ರು ಅಂದ್ರೆ ನಮ್ಮೆಲ್ಲರ ಮಾತಿಗೆ ಒಂದು ಬೆಲೆ ಕೊಟ್ಟು ಈಗ ಗಣಗಾಪುರ ಅಭಿವೃದ್ಧಿಗಾಗಿ ನಮಗೆ ಸಹಕಾರ ಮಾಡೋದಂದ್ರೆ ಅವ್ರಿಗೆ ಸಹಕಾರ ನಾವು ಸಹಾಯಧನ ಮರಲ್ಲ ಅಂತ ಒಂದು ಹೇಳ್ಕೊತ ನಾನು ಮಾತಾಡೋದು. ದಿಗಂಬರ ಡಾಂಗೇಶ್ವರ ಅವರಿಗೆ ಧನ್ಯವಾದಗಳು. ಇನ್ನೋರವರು ಗ್ರಾಮ ಪಂಚಾಯತ್ ಸದಸ್ಯರಾಗಿರತಕ್ಕಂತ ಚಿಚ್ಚೋಲ್ ಅರ್ಜುನ್ಗೆ ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೇವೆ. ಇವತ್ತಿನ ಹೋರಾಟ ಯಾವ ವ್ಯಕ್ತಿ ವಿರುದ್ಧವಲ್ಲ, ಯಾವ ರಾಜಕೀಯ ಪಕ್ಷದ ವಿರುದ್ಧವಲ್ಲ. ಇದು ನಾವೆಲ್ಲರೂ ಕೂಡ ಸಂಘಟಕರಾಗಿ ಇವತ್ತಿನ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ. ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡ ಇವತ್ತಿನ ನಮ್ಮ ಊರಿಗೋಸ್ಕರ ನಮ್ಮ ಗ್ರಾಮದ ದೇವತೆ ಆದಂತ ಒಂದು ದತ್ತ ಮಹಾರಾಜರ ಏನು ಬರ್ತಕ್ಕಂತ ಏನು ಭಕ್ತಾದಿಗಳು ಬರ್ತಾರ ಅವ್ರಿಗೆ ಒಂದು ಅನುಕೂಲ ಆಗ್ಬೇಕು. ಆಮೇಲೆ ಇಲ್ಲಿ ಮೂಲಭೂತ ಸೌಕರ್ಯಗಳಾದಂತ ಅನೇಕ ಮೂಲಭೂತ ಸೌಕರ್ಯಗಳವ, ಅವು ಬರ್ತಕ್ಕಂತ ಯಾತ್ರಿಕರಿಗೆ ಸಿಗ್ತಾ ಇಲ್ಲ. ಅದೊಂದು ಉದ್ದೇಶವನ್ನು ಇಟ್ಕೊಂಡು ನಾವು ಇವತ್ತಿನ ಎಲ್ಲ ಸಮಾನ ಮನಸ್ಕರು ಇವತ್ತಿನ ಏನಿವತ್ತ ನಾವು ಒಂದು ಸ್ಟ್ರೈಕ್ ಅನ್ನ ಏನು ಮಾಡ್ತಾ ಇದ್ದೀವಿ, ಧರಣಿಯನ್ನ ಮಾಡ್ತಾ ಇದ್ದೀವಿ. ಈ ಧರಣಿ ಸತ್ಯಾಗ್ರಹಕ್ಕೆ ಬಂದಂತ ಎಲ್ಲರಿಗೂ ತಮಗೆ ಒಂದು ಅಭಿನಂದನೆಯನ್ನು ಹೇಳ್ತಾ, ಇವತ್ತಿನ ದಿನ ನಾವು ಒಬ್ಬರನ್ನೇ ಬ್ಲೇಮ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಂದು ಏನ್ ಹೇಳಿದ್ರು ಕೂಡ ಗ್ರಾಮ ಪಂಚಾಯತಿ ಅಲ್ಲ, ಗ್ರಾಮ ಪಂಚಾಯತಿ ಏನ್ ಮಾಡ್ಲಿಕ್ಕತ್ತದ, ಗ್ರಾಮ ಪಂಚಾಯತಿ ಮುಖಾಂತರ ಮಾಡ್ಬೇಕಂತಕ್ಕಂತ ಒಂದು ಮಾತನ್ನು ಬಹಳ ಜನ ಹೇಳ್ತಾರೆ. ಯಾಕಂದ್ರೆ ನಮ್ಗೂ ಗ್ರಾಮ ಪಂಚಾಯತಿ ಬಗ್ಗೆ ಮಕ್ಕಳು ಅಷ್ಟು ಬರ್ತದ ಇಷ್ಟು ಬರ್ತದ ಬಹಳ ಪ್ರಮಾಣದಾಗ ನಮ್ಗೆ ಅನ್ಕೋತಿದ್ದೆವು. ಯಾಕಂದ್ರೆ ನಿಜವಾಗಿಯೂ ನಾವು ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಯಾಕಂದ್ರೆ ಬರ್ತಕ್ಕಂತ ಗ್ರಾಮ ಪಂಚಾಯತಿಗೆ 43 ಲಕ್ಷ ರೂಪಾಯಿ ಒಂದು ವರ್ಷಿಗೆ, ಅದರಲ್ಲಿ ಅವರ ಅಧಿಕಾರಿಗಳನ್ನ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಮೆಂಬರ್ 80 ರೂಪಾಯಿ ಏನು ಅಭಿವೃದ್ಧಿ ಮಾಡ್ತೇವೆ ಒಂದು ಮೆಂಬರ್ಗೆ ಆ 80,000 ರೂಪಾಯಿ 30% ನಮ್ಮ ಗಂಗಾಪುರ ಅನೇಕ ದಕ್ಷಿಣ ಕಾಶಿ ಅಂತ ಆಂಧ್ರಪ್ರದೇಶ, ಆಮೇಲೆ ತೆಲಂಗಾಣ, ಮಹಾರಾಷ್ಟ್ರ ಸುತ್ತಮುತ್ತ ಪ್ರತಿ 2 ತಿಂಗಳು ಪ್ರತಿಯೊಂದೆಲ್ಲ ಅದನ್ನ ಇಟ್ಟುಕೊಂಡು ತುಂಬೋಗಿ ಯಾರಿಗೂ ನಮ್ಮ ದುಡ್ಡನ್ನ ಬೇರೆ ಯಾವುದಕ್ಕನ್ನ ಯೂಸ್ ಮಾಡ್ಲಿಕ್ಕೆ ನಮ್ಮ ದುಡ್ಡು ನಮ್ಮ ಗಣಗಾಪುರಕ್ಕೆ ಯೂಸ್ ಮಾಡ್ರಿ, ಸಾಕಷ್ಟು ಅಭಿವೃದ್ಧಿ ಆಗ್ತದೆ. ಬೇರೆ ಕಡೆ ಹಾಕುವಂತ ಅವಶ್ಯಕತೆ ಇಲ್ಲ. ಆಮೇಲೆ ಎಷ್ಟೋ ಜನ ಬರ್ತಾರ, ನಾವೊಂದನ್ನು ತಿಳ್ಕೊಂಡು ಬರೇ ಹುಂಡಿಯಿಂದ ಬಂದು ಸರ್ಕಾರಕ್ಕೆ ಹೆಂಗ ಮಾಡ್ತೀವಿ. ಸಾಕಷ್ಟು ಜನ ಯಾತ್ರ ಬರ್ತಾರ, ಬಂದಿರ್ತಕ್ಕಂಥ ಸುಮ್ಮನೆ ಊಟ ಮಾಡ್ತಾ ಇಲ್ಲಿ ಸಾಕಷ್ಟು ಯಾವುದೋ ಪಾಂಡೆಯಲ್ಲಿ ನೀರು ತಗೋತಾರ, ಬೇರೆ ಅಂಗಡಿಯಲ್ಲಿ ಲಾಲ್ಗಳಲ್ಲಿ ಎಷ್ಟು ಜನ ನಮ್ಮ ಲಾಲ್ಗಳಲ್ಲಿ GST ಕಟ್ಟಾರಿ, ಸಾಕಷ್ಟು ಜನ GST ಕಟ್ತಾರ. ದುಕಾನ್ದಾರ ಅಂಗಡಿಯಲ್ಲಿ ಖರೀದಿ ಮಾಡ್ತಿಕ್ಕಂಥ ಮಾಲಿಂದ ಏನಿತ್ತು 18% GST ಎಲ್ಲಿ ಹೋಗ್ತಾರೆ? 18% GST ನಿಮ್ ಸರ್ಕಾರಕ್ಕೆ
ಸ್ಪಂದನೆ ಮಾಡಿದರೆ ಇದಕ್ಕಿಂತ ಮುಖ್ಯವಾದ ಹೋರಾಟಗಳನ್ನು ನಾವು ಆದಷ್ಟು ಬೇಗ, ಯಾಕಂದ್ರೆ ತಹಸೀಲ್ದಾರ್ ಮತ್ತು MLA